ಅಂತ ಹೇಳುತ್ತೆ. ಇಷ್ಟೆಲ್ಲ ದೋಷಗಳು ಪರಿಹಾರ ಆಗಿದೆ ಅಂದ್ರು ಯಾವಾಗ ಇನ್ನು ಹಾಗಾದ್ರೆ? ಇನ್ನೇನೂ ಇಲ್ಲ, ಇನ್ನು ಸ್ವಲ್ಪ ದಿವಸ ಅಂದರೆ ಇವಾಗ ಇನ್ನೊಂದು ತಮಾಷೆ ಕೇಳ್ಕೊ. ನಾಳೆ ಬೆಳಗ್ಗೆ ಆಗುತ್ತೆ ಅಂದರೆ ನಾನು ಹೇಳ್ಬಿಟ್ರೆ ಏನಾಗುತ್ತೆ, ನಾನೇ ದೇವರಾಗ್ಬಿಡ್ತೀನಿ. ಅವನು ಬಹಳ ಬುದ್ಧಿವಂತ, ಯಾರೋ ಭಗವಂತ. ನಿನಗೆ ನೀನು ಹೇಳೋ ಟೈಮ್ಗೆ ಆಗಬೇಕು ಅಂತಿಲ್ಲ, ಒಂದು ತಿಂಗಳು ಬಿಟ್ಟು ಆಗ್ಬೋದು, ಒಂದು ವಾರ ಬಿಟ್ಟು ಆಗ್ಬೋದು. ಆಮೇಲೆ ಅವನಲ್ಲಿ ಒಂದು ವಾರ ಒಂದು ತಿಂಗಳು ಅನ್ನೋದೇ ಬ್ರಹ್ಮನಿಗೆ. ಒಂದು ಸಲ ಕಣ್ಮುಚ್ಚು ಕಣ್ ತೆಗೆದ್ರೆ ನಮ್ಮದು 1,000 ಯುಗ ಹೊರಟೋಗುತ್ತಂತೆ. ಬ್ರಹ್ಮ ಒಂದು ಸಲ ಕಣ್ಮುಚ್ಚು ಕಣ್ ತೆಗೆದ್ರೆ ಅವ್ನು ನಿದ್ರೆ ಮಾಡೇ ಸಾಕಂತ, ಕಣ್ ತೆಗೆದ್ರೆ 1,000 ಯುಗ ಹೊರಟೋಗುತ್ತೆ. ಅದಕ್ಕೆ ನೋಡಿ ಇವತ್ತು ಏನು ಪುರಿ ಜಗನ್ನಾಥ ಇದೆ, ಅವ್ನು ಕಣ್ಮುಚ್ಚು ಕಣ್ ತೆಗೆಯೋಷ್ಟರಲ್ಲಿ ಯುಗಗಳು ಹೊರಟೋಗಿ 1,000 ಮಹಾರಾಜರು ಹೊರಟೋದ್ಮೇಲೆ ಮತ್ತೆ ಆಮೆಯಾಗಿ ಬಂದು ಅವ್ನು ಸಾಕ್ಷಿ ಹೇಳ್ತಾನೆ, ಇಲ್ಲ ಇವನೇ ಜಗನ್ನಾಥ ಪುರಿಯನ್ನು ಕಟ್ಟಿದ್ದ ದೇವಸ್ಥಾನ ಈ ಮಹಾರಾಜನೇ ಅಂತ ಅವಾಗ ಸಾಕ್ಷಿ ಹೇಳ್ತಾನೆ. ಯಾರೋ ಬ್ರಹ್ಮ ಸ್ವತಃ ಬಂದು. ಅದಕ್ಕೆ ಆಮೆಗೆ 500 ವರ್ಷಗಳ ಕಾಲ, ಒಬ್ಬ ಮನುಷ್ಯನಿಗೆ 120 ವರ್ಷ, ಒಂದು ಆನೆಗೆ 120 ವರ್ಷ ಅಂತ ಗಜಯೋಗ ಪರಿವರ್ತನ ಅಂತ. ಸೊ ಈ ಗಜಕರ್ಣ ಯೋಗದಲ್ಲಿ ಇರತಕ್ಕಂಥ ಶಾಸ್ತ್ರದಲ್ಲಿ ಈಗ ಆಗ್ತಕ್ಕಂಥ ಸಮಯದಲ್ಲಿ ಏನು ಹೇಳಿದೆ, ಕೆಲವರು ಮಾಟ ಮಂತ್ರ ಮಾಡಿಸೋರು ಇರ್ತಾರೆ, ಕೆಲವರು ಶಾಸ್ತ್ರ ಸಂಪ್ರದಾಯ ಮಾಡಿರ್ತಾರೆ. ಇವ್ರಿಗೆ ಗೊತ್ತಿಲ್ಲದೇ ಗೀಟೆ ಶಿವಕುಮಾರ್ ಯಾರೋ ಹಾರ ಹಾಕಿರ್ತಾನೆ, ನೀವು ಹಾಕ್ಬಿಡೋ ಮೆತ್ತಿಗೆ ಅಂತ ಹಾಕಿರ್ತಾನೆ. ಇವನು ಏನು ಹೇಳಿದ್ರು ಹ್ಞೂ ಹ್ಞೂ ಅಂತ ಇರಲಿ, ಮೀಡಿಯಾ ಮುಂದೆ ಹ್ಞೂ ಅನ್ಲಿ ಅಂತ ಮಾಡಿಸಿರ್ಬೋದು. ಮಾಟ ಮಂತ್ರ ಪ್ರಯೋಗ ಆಗಿದೆಯಾ ಹಾಗಾದ್ರೆ? ಡಿ ಕೆ ಶಿವಕುಮಾರ್ ಅಲ್ಲ, ಅವ್ರಿಗೆ ಆಗಿರೋದೆಲ್ಲ ಮಾಡಿಸಿರ್ತಾರೆ, ಅವ್ರು ರಕ್ಷೆ ಮಾಡ್ಕೊಂಬ ಅಂತ ಹೇಳಿದ್ದೀನಿ. ಇನ್ನೊಂದು ಏನಂತೆ, ದೇವರ ರೀತಿಯಲ್ಲಿ ಏನು ಹೇಳುತ್ತೆ ಅಂದರೆ, ಯಾರು ನಿನಗೆ ಎದುರು ಶತ್ರುಗಳಿರ್ತಾರೋ, ನೀನು ಬಿಲ್ಲು ಬಾಣ ಜೋರಾಗಿ ಹಿಡ್ಕೊಂಡಿರೋರು ಇರ್ತಾರೆ, ಅಕಸ್ಮಾತ್ ಹಂಗಿದ್ರೂ ಸಹ ನೀನು ಕವಚ ಹಾಕುವಂತ ನಾನು ಹೇಳಿಲ್ವಲ್ಲ, ನೀನು ಕವಚ ಹಾಕ್ಕೋಬೇಕು ಅಂತ ಹೇಳಿ ಭಗವತ್ ಹೇಳ್ತಾಳೆ. ಸೊ ನಾವೇನು ಮಾಡಬೇಕು, ಒಳ್ಳೆ ಕವರ್ಣಕುಂಡಲ ಕವಚಗಳನ್ನು ಹಾಕ್ಕೊಂಬಿಟ್ರೆ ಅವ್ನು ಯೋಧ ಸ್ಮಾರ್ಟಾಗಿರ್ತಾನೋ, ಜೋರಾಗಿರ್ತಾನೋ, ಜಬ್ಬತ್ತಾಗಿರ್ತಾನೋ ಹಾಕ್ಕೊಂಬಿಟ್ಟಿದೆ. ಸೊ ಇವ್ರಿಗೆ ತಗಲ್ದೇ ಇರ್ಬೋದು, ಆದರೆ ಪಕ್ಕದಲ್ಲಿ ನಿಧಾನ ಮಾಡುತ್ತೆ. ಸೊ ಈ ನಿಧಾನ ಮಾಡೋದೆಲ್ಲ ಏನು ಅಂದರೆ, ಈಗ ನೀನು ಹೇಳಿದಿಲ್ಲ 25ನೇ ತಾರೀಕಿಂದ ಶುರುವಾಗಿದೆ, 26ನೇ ತಾರೀಕಿಂದ ಶುರುವಾಗಿದೆ ಅಂತ. ಒಂದಂತೂ ನಿಜ, 1400 ರೂಮ್ಸು ಆಲ್ರೆಡಿ ಕರ್ನಾಟಕದಲ್ಲಿ, ಬೆಂಗಳೂರು ಸುತ್ತಮುತ್ತಲಿನಲ್ಲಿ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ VVIPಸ್ಗೆ ಬುಕ್ ಆಗಿರೋದಂತೂ ಸಿದ್ಧ. ಯಾಕೆಂದರೆ ನನಗೆ ಗೊತ್ತಿರೋ ಗೋಚರ. ಸೊ ಅದರಿಂದ ಏನಕ್ಕೆ ಬುಕ್ ಮಾಡ್ತಾರೆ, ಸುಮ್ಮನೆ ರೂಮ್ ಇಟ್ಕೊಂಡು ಎಲ್ಲ ರೂಮ್ ರೀ ಅಂತಾರೆ. ಸೊ ಓತಿಂಗ್ ಸೆರೆಮನಿಗೆ ಎಲ್ಲರೂ ರೆಡಿಯಾಗಿ ಭಾಳ ಸಂತೋಷ.